ಬೆಂಗಳೂರಿನಲ್ಲಿ ಮದುವೆ ಆಗುವುದಾಗಿ ನಂಬಿಸಿ ವಂಚನೆ ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಆರೋಪಿ ಮ್ಯಾಥ್ಯೂನಿಂದ ಅಶ್ಲೀಲ ವಿಡಿಯೋ ಚಿತ್ರೀಕರಣದ ಹಿನ್ನೆಲೆ ಸಂತ್ರಸ್ತೆಯ ಮೊಬೈಲ್ ಸಮೇತ ಎಸ್ಕೇಪ್ ಆಗಿದ್ದಾನೆ ಆರೋಪಿ. ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನಂಬಿಸಿ ವಂಚನೆ ಮಾಡಿರುವಂಥ ಘಟನೆ ಇದು. ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಆಕೆಯ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿ ಆನಂತರದಲ್ಲಿ ಆಕೆಯನ್ನು ಕೈ ಕೊಟ್ಟಿರುವಂಥ ಪ್ರಕರಣ ಇದು. ಮ್ಯಾಥ್ಯೂ ಅಂತ ಹೇಳಿ ಮೊಬೈಲ್ ಸಮೇತ ಎಸ್ಕೇಪ್ ಆಗಿದ್ದಾನೆ. ಎಫ್ಐಆರ್ನಲ್ಲಿ ಮೊಬೈಲ್ನಲ್ಲಿದ್ದಂಥ ಅಶ್ಲೀಲ ವಿಡಿಯೋಗಳು ಮ್ಯಾಥ್ಯೂಗೆ ಗೊತ್ತಾಗದಂತೆ ತನ್ನ ಮೊಬೈಲ್ಗೆ ಕಳಿಸಿಕೊಂಡಿದ್ದ ಸಂತ್ರಸ್ತೆ. ಆ ವಿಡಿಯೋಗಳನ್ನು ಸಾಕ್ಷಿಯಾಗಿಟ್ಕೊಂಡಿದ್ದ ಸಂತ್ರಸ್ತೆ. ಆದರೆ ಶನಿವಾರ ಬೆಳಗ್ಗೆ ಸಂತ್ರಸ್ತೆ ಮೊಬೈಲ್ ಸಮೇತ ಆ ಯುವತಿಯ ಬಳಿ ವಿಡಿಯೋಗಳಿದೆ ಅನ್ನುವ ಕಾರಣಕ್ಕಾಗಿ ಆತ ಆಕೆಯ ಮೊಬೈಲನ್ನೇ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ಪ್ರಕರಣ ಸಂಬಂಧ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೊಬೈಲ್ನಲ್ಲಿರುವಂಥ ವಿಡಿಯೋಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ ಸಂತ್ರಸ್ತೆ ಮನವಿ ಮಾಡ್ತಾ ಇದ್ದಾರೆ. ಮ್ಯಾಥ್ಯೂ ಅಂತ ಹೇಳಿ ಒಬ್ಬ ಯುವತಿಯನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಪ್ರೀತಿಸ್ತಾ ಇದ್ದ. ಆದರೆ ಆಕೆಯ ವಿಡಿಯೋಗಳನ್ನು, ಅವರಿಬ್ಬರ ಜೊತೆಗಿರುವಂಥ ವೈಯಕ್ತಿಕ ವಿಡಿಯೋಗಳನ್ನು, ಖಾಸಗಿ ವಿಡಿಯೋಗಳನ್ನು ಆತ ಮಾಡಿಟ್ಟುಕೊಂಡಿದ್ದ. ಆತನ ಮೊಬೈಲ್ನಲ್ಲಿರುವಂಥ ವಿಡಿಯೋಗಳನ್ನು ಈ ಸಂತ್ರಸ್ತೆ ಆತನಿಗೆ ಗೊತ್ತಾಗದಂತೆಯೇ ಅದನ್ನು ತನ್ನ ಮೊಬೈಲ್ಗೆ ಕಳಿಸಿಕೊಂಡಿದ್ಲು. ಮದುವೆ ಆಗಬೇಕು ಅಂತ ಹೇಳಿದಾಗ ಮದುವೆ ಆಗಲ್ಲ ಅಂತ ಹೇಳಿದ್ದ. ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋಗಳ ಕಥೆ ಏನು, ನಮ್ಮಿಬ್ಬರ ಖಾಸಗಿ ವಿಡಿಯೋಗಳ ಕಥೆ ಏನು ಅಂತ. ಆನಂತರದಲ್ಲಿ ಸಂತ್ರಸ್ತೆಯ ಮೊಬೈಲ್ನಲ್ಲಿರುವಂಥ ವಿಡಿಯೋ ತನಗೆ ಆಪತ್ತು ತರುತ್ತೆ ಅಂತ ಗೊತ್ತಾದ ತಕ್ಷಣ ಆತ ಆಕೆಯನ್ನು ಕರೆದು ಆಕೆಯ ಮೊಬೈಲನ್ನು ಕಿತ್ಕೊಂಡು ಮೊಬೈಲ್ ಸಮೇತ ಆತ ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಎಫ್ಐಆರ್ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಇವನು ಕ್ರಿಕೆಟ್ ಕೋಚ್ ಅಂತ ಹೇಳಲಾಗ್ತಾ ಇದೆ. ಇವರಿಬ್ಬರ ನಡುವಿನ ಸಂಬಂಧ ಏನು, ಆಕೆ ಮತ್ತು ಆತನ ಆ ಖಾಸಗಿ ವಿಡಿಯೋಗಳ ಕಥೆ ಏನು ಅಂತ? ದಶರಥ್, ಏನು ಮ್ಯಾಥ್ಯೂ ಆರೋಪಿ ಏನಿದ್ದಾನೆ, ಈತ ಖಾಸಗಿ ಶಾಲೆಯೊಂದರಲ್ಲಿ ಈತ ಕ್ರಿಕೆಟ್ ಕೋಚ್ ಆಗಿ ಕೆಲಸವನ್ನ ಮಾಡ್ತಿದ್ದಾನೆ ಅಂತ ಮಾಹಿತಿ ಇರುವಂತದ್ದು. ಅಲ್ಲಿ ಶಾಲೆಗೆ ಬರುವಂತಹ ಮಕ್ಕಳೇನಿರ್ತಾರೆ, ಅವರ ಪೇರೆಂಟ್ಸ್ಗಳು ಯಾರು ಇರ್ತಾರೆ ಅಂತವ್ರನ್ನ ಪರಿಚಯನ ಮಾಡ್ಕೊಳ್ಳುವಂಥದ್ದು, ಮಕ್ಕಳಿಗೆ ಕೋಚಿಂಗ್ ಕೊಡುವ ಹೆಸರಿನಲ್ಲಿ ಅಲ್ಲಿ ಪರಿಚಯನ ಮಾಡಿಕೊಂಡು ಬಳಿಕ ಅವ್ರ ಜೊತೆ ಸ್ನೇಹವನ್ನು ಬೆಳೆಸುವಂಥದ್ದು. ಸ್ನೇಹವನ್ನು ಬೆಳೆಸಿ ಮತ್ತೆ ಅವರೊಟ್ಟಿಗೆ ಏನು ಮದುವೆದಾಗಿ ಪ್ರೀತಿ ಮಾಡೋದಾಗಿ ಹೇಳ್ಕೊಂಡು ಅವ್ರ ಹತ್ರ ದೈಹಿಕ ಸಂಪರ್ಕವನ್ನು ಬೆಳೆಸಿದಾನೆ ಅಂತ ಹೇಳಿ ಆರೋಪವನ್ನ ಮಾಡಿ ಓರ್ವ ಸಂತ್ರಸ್ತೆ ದೂರನ್ನ ಕೊಟ್ಟಿರುವಂತದ್ದು. ಕೋಣನಕುಂಟೆ ಪೊಲೀಸ್ ಠಾಣೆಗೆ ಈ ದೂರನ್ನ ನೀಡಲಾಗಿದೆ. ಈ ಸಂಬಂಧ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಎಫ್ಐಆರ್ ನಲ್ಲಿ ಆಕೆ ಉಲ್ಲೇಖ ಮಾಡಿರುವಂತದ್ದು ಏನು, ಈತ ನನ್ನನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಇದಾದ ಬಳಿಕ ಈತ ನನ್ನ ರೀತಿಯಲ್ಲಿ 10 ಜನರ ಜೊತೆ ಈತ ದೈಹಿಕ ಸಂಪರ್ಕವನ್ನ ಬೆಳೆಸಿರುವಂತದ್ದು. ನಾನು ಆತನ ಮೊಬೈಲ್ ನಲ್ಲಿರುವಂತಹ ವಿಡಿಯೋಗಳನ್ನ ನೋಡಿದ್ದೀನಿ. ಮತ್ತೆ ಬಳಿಕ ಆ ವಿಡಿಯೋಗಳನ್ನ ನಾನು ಸಾಕ್ಷಿಗೋಸ್ಕರ ನನ್ನ ಮೊಬೈಲ್ಗೆ ತೆಗೆದುಕೊಂಡು ಕಳ್ಸ್ಕೊಂಡು ಅದನ್ನ ದೂರು ಕೊಡಬೇಕು ಅಂತ ಯೋಚನೆಯನ್ನು ಮಾಡಿದೆ. ಈ ಸಂದರ್ಭದಲ್ಲಿ ವಿಚಾರ ತಿಳಿದ ನನ್ನ ಮೊಬೈಲ್ ಸಮೇತ ಈಗ ಪರಾರಿಯಾಗಿದ್ದಾನೆ ಅಂತ ಹೇಳಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿ ದೂರ ನೀಡಿದ್ದಾರೆ. ಸೊ ಇದರ ಜೊತೆಗೆ ಯಾವಾಗ ಈ ಪ್ರಕರಣ ಬಾಯ್ಲಿಗೆ ಬರುತ್ತೆ, ಬೆಳಕಿಗೆ ಬಂದ ಬೆನ್ನಲ್ಲೇ ಇದೀಗ ಆರೋಪಿತ ಮ್ಯಾಥ್ಯೂ ಏನಿದ್ದಾನೆ ಆತ ಒಂದು ಕಾರ್ನಲ್ಲಿ ಕುಳಿತು ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿರುವಂತದ್ದು. ನಾನು ಎಲ್ಲೂ ಕೂಡ ಪರಾರಿಯಾಗಿಲ್ಲ, ಎಲ್ಲೂ ಓಡಿಲ್ಲ, ನನ್ನ ತಂದೆಯ ಜಮೀನಿಗೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಅದ್ರ ಕೆಲಸದ ಮೇಲೆ ಊರಿಗೆ ಬಂದಿದ್ದೇನೆ, ನಾನು ವಾಪಸ್ ಬರ್ತೀನಿ ಅಂತೇಳಿ ಆತನು ಕೂಡ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ. ನಾನು ಆಕೆಯನ್ನೇ ಮದುವೆ ಆಗ್ತೇನೆ, ಆಕೆ ಜೊತೆಗೆ ಸಂಸಾರವನ್ನು ಮಾಡ್ತೇನೆ, ನಾನು ಯಾರಿಗೂ ಕೂಡ ಮೋಸವನ್ನ ಮಾಡಿಲ್ಲ, ಆಕೆಗೆ ನಾನು ಊರಿಗೆ ಬಂದಿರುವಂತ ಯಾವ ವಿಚಾರಕ್ಕೆ ಬಂದಿದ್ದೀನಿ ಅನ್ನೋದು ಕೂಡ ಸಂತ್ರಸ್ತೆ ಗೊತ್ತಿದ್ದು ಕೂಡ ಆಕೆ ಸುಖ ಸುಮ್ಮನೆ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಆತ ಆರೋಪವನ್ನು ಮಾಡ್ತಾ ಇರುವಂತದ್ದು. ಆದ್ರೆ ಈತನ ಮೊಬೈಲ್ ನಲ್ಲಿ ಸಾಕಷ್ಟು 10 ವಿಡಿಯೋಗಳು ಇರುವಂತದ್ದು ಸದ್ಯ ಬೆಳಕಿಗೆ ಬಂದಿದೆ. ಇದನ್ನ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ. ಸೊ ಸದ್ಯ ಆತ ಏನು ಈಗ ದೂರು ಕೊಟ್ಟಿದ್ದ ಸಂತ್ರಸ್ತೆ ಮೊಬೈಲು, ಆತ ಬಳಕೆ ಮಾಡ್ತಿದ್ದಂತ 2 ಮೊಬೈಲ್ಗಳನ್ನ ಪೊಲೀಸರು ವಶಪಡಿಸಿಕೊಂಡು ಅದನ್ನ ರಿಟ್ರೀವ್ಗಳನ್ನ ಮಾಡಿದ್ರೆ ಈತ ವಿಡಿಯೋಗಳನ್ನ ಮಾಡಿದ್ದೆ ಅದಲ್ಲಿ ಇಟ್ಕೊಂಡಿದ್ದಾಗ್ಲಿ, ಖಾಸಗಿಯಾಗಿ ಹೆಣ್ಮಕ್ಳ ಫೋಟೋಗಳನ್ನ ತೆಗೆಯುವಂಥದ್ದು, ದೈಹಿಕ ಸಂಪರ್ಕ ಬೆಳೆಸುವಂತ ವಿಡಿಯೋಗಳನ್ನ ಮಾಡ್ಕೊಂಡಿರುವಂತದ್ದು ಅದರಲ್ಲಿ ಇದ್ರೆ ಪೊಲೀಸರು ರಿಟ್ರೀವ್ ಮಾಡ್ತಾರೆ. ಇದಾದ ಬಳಿಕ ಈಕೆಗೆ ಮಾತ್ರ ಇನ್ನು ಈ ರೀತಿಯಾಗಿ ವಂಚನೆ ಮತ್ತು ಮೋಸವನ್ನ ಮಾಡಿದಾನ, ಇಲ್ಲ ಇನ್ನೂ 10 ಜನರಿಗೆ ಈ ತರ ಮಾಡಿದಾನ ಅನ್ನೋದು ಇದು ಒಂದು ಕಡೆ ಪೊಲೀಸರ ತನಿಖೆ ಆಯಾಮ ಆಗುತ್ತೆ. ಮತ್ತೊಂದು ಕಡೆ ಯಾವುದೇ ಖಾಸಗಿ ಶಾಲೆಗಳು ಒಬ್ಬ ಶಿಕ್ಷಕನನ್ನ ದೈಹಿಕ ಶಿಕ್ಷಣ ಆಗ್ಲಿ ಯಾವುದೇ ಶಿಕ್ಷಕನಾಗ್ಲಿ ತೆಗೆದುಕೊಳ್ಬೇಕು ಅಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆಡಳಿತ ವರ್ಗ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇದೇ ಮೊದಲನೇ ಪ್ರಕರಣ ಅಲ್ಲ, ಈ ರೀತಿಯಾಗಿ ಇತ್ತೀಚೆಗೆ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಇತ್ತೀಚೆಗೆ ಏನೋ ನಾವು 3-4 ಪ್ರಕರಣಗಳನ್ನು ನೋಡಿದ್ರೆ, ಹಿಂದೆ ಒಂದು ಖಾಸಗಿ ಕಾಲೇಜಿನ ಉಪನ್ಯಾಸಕನೇ ಅಲ್ಲಿನ ವಿದ್ಯಾರ್ಥಿಗಳ ಕಾಲೇಜು ಮುಗಿದ ಬಳಿಕೂ ಕೂಡ ಆಕೆಗೆ ಬಂದು ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟು ಅತ್ಯಾಚಾರ ಮಾಡಿದಂತ ಪ್ರಕರಣ ಒಂದು ಬೆಳಕಿಗೆ ಬಂದಿತ್ತು. ಮತ್ತೆ ಇತ್ತೀಚೆಗೆ
ಉಪನ್ಯಾಸಕ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡ್ತಿದ್ದವರು ಕೂಡ ಲೈಂಗಿಕ ಕಿರುಕುಳ ಕೊಟ್ಟಿದ್ದು ಮತ್ತು ಅವ್ರನ್ನ ಅಮಾನತು ಮಾಡಿ ಇತ್ತೀಚೆಗೆ ಜ್ಞಾನಭಾರತಿ ಪೊಲೀಸರು ಕೂಡ ಬಂಧಿಸಿದ್ದಂತ ಪ್ರಕರಣವನ್ನು ಕೂಡ ನೋಡಿದ್ವಿ. ಎಲ್ಲಾ ಕಡೆ ಶಾಲೆ ಅಂದ್ರೆ ಖಾಸಗಿ ಶಾಲೆಗಳೇನಿರುತ್ತೆ ಇಂತಹ ಶಾಲೆಗಳಲ್ಲಿ ಅಲ್ಲಿರುವಂತಹ ಮ್ಯಾನೇಜ್ಮೆಂಟ್ಗಳು ಸ್ಟ್ರಿಕ್ಟ್ ಆಗಿರ್ಬೇಕಾಗುತ್ತೆ, ತೆಗೆದುಕೊಳ್ಬೇಕಾದಂತ ಶಿಕ್ಷಕರ ಹಿನ್ನೆಲೆಯನ್ನ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡುವಂತ ಮಹಿಳಾ ಸಿಬ್ಬಂದಿಗಳಿಗೆ ಇವರು ಸಪೋರ್ಟ್ ಅನ್ನ ಅಂದ್ರೆ ಯಾವ ರೀತಿಯಾಗಿ ಇರಬೇಕು, ಅವ್ರಿಗೆ ಏನಾದ್ರು ಕಿರುಕುಳಗಳು ಆಗ್ತಾ ಇದೆ ಎಲ್ಲಾ ರೀತಿಯ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಇದು ಮುಂದಿನ ದಿನಗಳಲ್ಲಿ ಅಲ್ಲಿ ಕಲಿಕೆಗೆ ಬರುವಂತ ಮಕ್ಕಳ ಮೇಲೂ ಕೂಡ ಪ್ರಭಾವ ಬೀರುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಆಡಳಿತ ಮಂಡಳಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು ಅಂತ ಸಾರ್ವಜನಿಕವಾಗಿ ಒಂದು ಆಕ್ರೋಶ ಕೂಡ ಎದ್ದಿರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.